ಈ ಹಿಂದೆ ಸಾಕಷ್ಟು ಬಾರಿ ವಿಡಿಯೋ ಹಾಕಿದ್ದೀನಿ ಬಂಧುಗಳೇ, ಆದರೂ ಮತ್ತೆ ಹಾಕ್ತೀನಿ. ಸೊ ಲಾಸ್ಟ್ ಟೈಮು ಇದೇ ಏನು ಈ ಒಂದು ರಸ್ತೆ ಏನಿದೆ, ಕೊಣನಕೆರೆ ರಸ್ತೆ, ಸೊ ಈ ರಸ್ತೆನ ಅನುಸರಿಸಿ ಒಬ್ಬರು ಬುದ್ಧಿಮಾಂದ್ಯರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾವಾಗಲೂ ಇಲ್ಲೇ ಇರ್ತಾರೆ. ನನ್ನ ಹತ್ರ ಹೋದ್ರೆ ಮುಖ ತೋರಿಸಲ್ಲ, ಮುಖ ಮುಚ್ಕೋತಾರೆ. ಅಲ್ಲಿ ನೋಡಿ, ಅಲ್ಲಿ ನಿಂತವ್ರೆ ನೋಡ್ರಿ, ಅಲ್ಲಿ ನೋಡಿ, ಅಲ್ಲಿ ನನ್ನ ಹತ್ರ ಹೋದರೆ ಮುಖನ ಮುಚ್ಕೊತಾರೆ, ಮುಖನೇ ತೋರಿಸಲ್ಲ, ವೀಡಿಯೋಗೆ ಮುಖನೇ ಕೊಡೋದಿಲ್ಲ. ಆಮೇಲೆ ತುಂಬ ಒರಟಾಗಿ ಮಾತಾಡ್ತಾರೆ. ಏನು ಹೋಗು ಆಯಿತು ಏನೀಗ ಅಂತಾರೆ. ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಕಡೆಯವ್ರು ಯಾರು ಆಗಿದ್ರೆ ಶೇರ್ ಮಾಡ್ರಪ್ಪ, ಒಂದು 4 ಜನಕ್ಕೆ ಶೇರ್ ಮಾಡಿರಿ ಈ ವಿಡಿಯೋನ. ಲಾಸ್ಟ್ ಟೈಮ್ ಇವ್ರಿಗೊಂದು 100 ರೂಪಾಯಿ ಕೊಟ್ಬಿಟ್ಟು ಊಟ ತಿಂಡಿಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಹೋಗಿದೆ. ಸೊ ಈಗಲೂ ಒಂದು 100 ರೂಪಾಯಿ ಕೊಟ್ಟು ಹೋಗ್ತೀನಿ. ಬಟ್ ಏನಪ್ಪ ಅಂದರೆ ಈ ವ್ಯಕ್ತಿಗೆ ಊಟದ ವ್ಯವಸ್ಥೆಗಳಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲೆಲ್ಲಿ ಹಸ್ಕೊಂಡೇ ಇರ್ತಾರೆ, ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸುತ್ತಕೊಂಡೇ ನಿಂತಿರ್ತಾರೆ. ಸೊ ಸಂಬಂಧಪಟ್ಟವ್ರು ಯಾರು ಇದ್ದರೆ ದಯವಿಟ್ಟು ನೀವು ಪಾಪ ನೋಡಿ, ಅವ್ರ ಕಡೆಯವ್ರು ಯಾರು ಕರ್ಕೊಂಡು ಹೋಗ್ತಾರೆ. ಇವರು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆ ಇದು ಅಂತ ಅಂದ್ಕೋತೀನಿ. ಸಡನ್ನಾಗಿ ಆಗಿರೋದು ಇದು, ತಲೆಗೆ ಏನೋ ಸಮಸ್ಯೆ ಆಗಿರೋದು ಸಡನ್ನಾಗಿ. ಯಾಕಂದರೆ ಇವರು ಇತ್ತೀಚಿನ ಒಂದು ಬುದ್ಧಿಮಾಂದ್ಯರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲ ಪರ್ಫೆಕ್ಟಾಗಿ ಅವರೇ ನೀಟಾಗಿ ಮಾತಾಡ್ತಾರೆ. ಸೊ ದಯವಿಟ್ಟು ನೋಡ್ರಿ, ಇಲ್ಲೇ ಇರ್ತಾರೆ ಯಾವಾಗಲೂ. ಇವ್ರು ಯಾವ ಊರು ಏನು ಅಂತ ದಯವಿಟ್ಟು ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಕಡೆಯವ್ರು ಆಗಿದ್ರೆ ಶೇರ್ ಮಾಡಿ. ನೋಡಿ, ಮುಖ ಮುಚ್ಕೊಂಡ್ಬಿಡ್ತಾರೆ ಈಗ. ಅಣ್ಣ ಬಣ್ಣನೇ ಏನಣ್ಣ ಸಮಾಚಾರ? ಈಗ ಗೊತ್ತಾಯ್ತಾ ಯಾರಂತ? ಬೈ ಕಡೆ, ಈ ಕಡೆ ಬಾ, ತಗೋಣ, ಕೊಡ್ತೀನಿ ಬಣ. ಅಯ್ಯೋ ಪುಣ್ಯಾತ್ಮ ಬಪ್ಪ, ಕಾಸು ಕೊಡಲ್ಲ ಅಂದ್ಬಿಡು ಹೋಯ್ತಾ ಇದೆಯಲ್ಲ ನೆಟ್ಟಿಗೆ ನುಕ್ಕೊಂಡು. ಕೊಡ್ತೀನಿ, ಯಾವ ಊರು ಅಂತ ಹೇಳ್ಬೇಕು ನೀನು. ನೀ ಎತ್ತಾಗಾರ ಹೋಗವೆ ಸ್ವಾಮಿ, ನಾ ಕಾಸು ಕೊಡ್ತಿದ್ವ ನೆನ್ನೆ ಕೊಟ್ಟಿತ್ತಾನೆ. ನೀನು ಯಾವ ಊರು ಏನು ಅಂತ ಹೆಸರು ಹೇಳ್ಬೇಕು ನೀನು. 20 ರೂಪಾಯಿ 100 ರೂಪಾಯಿನೇ ಕೊಡ್ತಾವನಿ, ಊಟ ತಿಂಡಿ ಮಾಡ್ಕೋ ಆಯ್ತಾ. ಯಾವ ಊರು ಹೇಳು ಒಂಚೂರು. ಹಸ್ಕೊಳ್ಳೋದು ಸರ್, ಊಟ ತಿಂಡಿ ಮಾಡಿಲ್ವ ಇನ್ನುವೆ? ನೀನು ಊರ ಹೆಸರು ಹೇಳಪ್ಪ ಪುಣ್ಯಾತ್ಮ, ಹೆಸರು ಹೇಳು, ಹೆಸರು ಹೇಳು, ನಿನ್ನ ಹೆಸರು ಹೇಳು. ಅಯ್ಯೋ ಹೋಗ್ ಸ್ವಾಮಿ, ಹೆಸರು ಹೇಳ ಮರಯ್ಯ. ನೋಡಿ, ಹೆಸರು ಹೇಳಲ್ಲ, ಏನು ಹೇಳಲ್ಲ. ಅಲ್ಲಿ ಹಸ್ಕೊಳ್ಳೋಯ್ತದ, ಹೋಗು ನುಕ್ಕಣಮ್ಮ ಅಂತ ಹಾಗಂತಾರೆ ಪಾಪ. ನೋಡಿ, ಹಿಂಗೆ ಒತ್ಕೊಂಡು ತಿರುಗ್ತಾರೆ ಬಂಧುಗಳೇ, ನೋಡಿ ಹಿಂಗೆ ಒತ್ಕೊಂಡು ತಿರುಗ್ತವ್ರೆ. ದಯವಿಟ್ಟು ನಿಮ್ಮ ಕಡೆಯವ್ರು ಆಗಿದ್ರೆ ಒಂದು ಸ್ವಲ್ಪ ಶೇರ್ ಮಾಡಿರಿ. ದಯವಿಟ್ಟು ಬೇಜಾರು ಮಾಡ್ಕೊಡಿ. ಮೊನ್ನೆ ಒಂದು ಸಲ ಹಿಂಗೆ ಸಿಕ್ಕಿದ್ರು, ಒಂದು ತಿಂಡಿ ವ್ಯವಸ್ಥೆ ಮಾಡಿದೆ. ಈಗಲೂ ಅಷ್ಟೇ, ಒಂದು ತಿಂಡಿ ವ್ಯವಸ್ಥೆ ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ಹಸ್ಗಳು ಹೊಂಟಾಯ್ತದೆ, ಹೋಗ್ಬೇಕು ಕೊಡು ನನಗೆ ಒಂದು 20 ರೂಪಾಯಿ ಕೊಡು ಅಂತಾರೆ ಪಾಪ. ನಾನು ಮೊನ್ನೆನೂ ಕೊಟ್ಟೆ ತಿಂಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು, ಇವತ್ತು ಕೊಟ್ಟಿದ್ದೀನಿ ಅಪ್ಪ. ಏನೋ ನಮ್ಮ ಶಕ್ತಿ ಭಕ್ತಿ, ನಾನೇನು ದೊಡ್ಡ ಕುಬೇರ ಅಲ್ಲ, ನಾನು ಎಡವಟ್ಟು ನನ್ನ ಮಗನೇ. ಯಾಕಂದರೆ ಇರ್ತಕ್ಕಂಥ ಪರಿಸ್ಥಿತಿನ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ. ಅದಾಯ್ತಾ, ನಾನೇನು ಅಷ್ಟು ಸದೃಢವಾಗಿಲ್ಲಪ್ಪ ಆರ್ಥಿಕವಾಗಿ, ನಾನು ಹಿಂದುಳಿದಂತಹ ಪ್ರದೇಶ. ಆದ್ದರಿಂದ ನನ್ನ ಕೈಲಾದದ ನನ್ನ ಒಂದು ಶಕ್ತಿ ಭಕ್ತಿ ನಾನು ಸಲ್ಲಿಸಿರ್ತೀನಿ. ಸೊ ದಯವಿಟ್ಟು ಯಾರಾದ್ರೂ ನಿಮ್ಮ ಕಡೆಯವರಾಗಿದ್ದರೆ ದಯವಿಟ್ಟು ಬಂದು ಸಂಪರ್ಕಿಸಿ, ಕರ್ಕೊಂಡೋಗ್ರಿ. ಇಲ್ಲಾಂದರೆ ಅಮ್ಮನೂ ಸಹಕರಿಸಲ್ಲ, ಪುಣ್ಯಾತ್ಮ ನನಗೆ ಸಹಕರಿಸ್ತಾ ಇಲ್ಲ. ಸಹಕರಿಸಿದ್ರೆ ನಾನು ಖಂಡಿತವಾಗೂ ಅವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೋ ಇಲ್ಲಾಂದ್ರೆ ಇನ್ನೊಂದು ಎಲ್ಗೋ ಕರ್ಕೊಂಡೋಗಿ ಸೇರಿಸ್ಬಿಡ್ತೀನಿ ನಾನು. ಅರ್ಥ ಆಯ್ತಾ? ನೋಡೋಣ. ಈ ಒಟ್ಟು ಚೆನ್ನಾಗವ್ರೆ, ಚೆನ್ನಾಗಿ ಮಾತಾಡ್ತಾರೆ. ಆದರೆ ಮೆಂಟಲ್ಲಿ ಅವರು ಪ್ರಾಬ್ಲಮ್ ಆಗಿರೋದು. ಈಗ ಅವ್ರಿಗೆ ವಯೋವೃದ್ಧರು, ಅವ್ರಿಗೇನು ಊಟ ತಿಂಡಿ ಮಾಡೋಕ್ಕೆ ಕಷ್ಟ, ಈ ಥರ ಇದ್ದರೆ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ. ಲಾಸ್ಟ್ ಟೈಮ್ ಅಜ್ಜಿಯವ್ರನ್ನ 2 ಅಜ್ಜಿನ ಸೇರಿಸಿದ್ದೀನಿ, ಅದೇ ಥರ ಇವರು ಮೆಂಟಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಸಹ ಹಿಂದೆ ಮುಂದೆ ನೋಡ್ತಾರೆ. ಆಶ್ರಮದಲ್ಲೂ ಸಹ ಹಿಂದೆ ಮುಂದೆ ನೋಡ್ತಾರೆ, ಸಡನ್ನಾಗಿ ಸೇರಿಸ್ಕೊಳ್ಳೋಕೆ ಹೋಗಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವರು ಅವ್ರ ಕಡೆಯವರು ಮಿಸ್ ಆಗೋದ್ರು ಅಂತ ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ತಲುಪಿಸ್ತಾ ಇದ್ದೀನಿ. ಸಂಬಂಧಪಟ್ಟವ್ರು ಯಾರು ಇದ್ದರೆ ಪಾಪ ಬಂದು ಕರ್ಕೊಂಡೋಗ್ರಿ ರೀ, ನಿಮ್ಮ ಕೈ ಮುಗಿತೀನಿ, ಕರ್ಕೊಂಡೋಗ್ರಿ ಪಾಪ, ಕರ್ಕೊಂಡೋಗಿ ತೋರಿಸ್ರಿ. ತೋರಿಸಿ ಏನಾದ್ರು ಒಂದು ಆಲ್ಟರ್ನೇಟ್ ಮಾಡಿರಿ ಪುಣ್ಯಾತ್ಮನಿಗೆ. ಇಷ್ಟು ಹೇಳ್ತಾ ಏನು ದೀಪಾವಳಿ ಜಾತ್ರೆ ಪ್ರಾರಂಭ ಆಗ್ತಾಯಿದೆ ಬಂಧುಗಳೇ. ದಯವಿಟ್ಟು ವಾಹನ ಸವಾರರು ನೋಡ್ಕೊಂಬನ್ನಿ, ನಿಧಾನಕ್ಕೆ ಬನ್ನಿ, ಹುಷಾರಾಗಿ ಬನ್ನಿ. ಸೊ ನಿನ್ನೆ ಒಂದು ಅಪಘಾತ ಆಗಿತ್ತು, ಆಟೋ ಅಪಘಾತದ್ದು ಒಂದು ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡ್ಕೊಳ್ಳಿ, ಅದು ಕಮೆಂಟ್ ಸೆಕ್ಷನ್ಲ್ಲಿ ಹಾಕಿರ್ತೀನಿ. ಇನ್ನು ಮುಂದೆ ಆ ಥರ ಅಪಘಾತಗಳು ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಸಹಕರಿಸಿ.
ಪ್ರಾಣಿ ಹಂದಿ ಅಡ್ಡ ಆಗ್ಬಿಡ್ತು ಅಂದ್ಬಿಟ್ಟು ಆಟೋ ತಗೊಂಡೋಗಿ ಎಲ್ಲ ಗುದ್ದಿಸಿ ಅವ್ರ ಪಾಪ ಏಟುಗಳು ಮಾಡ್ಕೊಂಡಿದ್ದಾರೆ. ಆಟೋ ಎಲ್ಲ ನಜ್ಜು ಗುಜ್ಜಾಗೋಗಿದೆ. ಪ್ರಾಣಿಗಳು ಅರಣ್ಯ ಆದ್ಮೇಲೆ ಪ್ರಾಣಿಗಳ ಅಡ್ಡ ಆಗಿ ಆಗುತ್ತೆ. ನೀವು ನಿಧಾನಕ್ಕೋಗ್ಬೇಕು, ನಿಧಾನವನ್ನು ಅನುಸರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.